ಅಲಾವುದ್ದೀನ್ ಖಿಲ್ಜಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡಿದರೆ ನಮ್ಮ ಪ್ರಜ್ಜು ಅಣ್ಣ ಮಾತ್ರ 17 ವರ್ಷಗಳಿಂದ ಪ್ರೇಕ್ಷಕರ ಮೇಲೆ ದಂಡಯಾತ್ರೆ ಮಾಡ್ತಾನೆ ಬರ್ತಾ ಇದ್ದಾರೆ. ಇನ್ನೂ ಆಕ್ಟರ್ ಆಗಿಲ್ಲ. ಇಷ್ಟೊತ್ತಿಗೆ ಪ್ರಜ್ಜು ಅಣ್ಣ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡು ಫ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೇಕಾಗಿತ್ತು. ಆದ್ರೆ ಪ್ರಜ್ಜು ಅಣ್ಣ ಮಾತ್ರ ಹಾಗೆ ಮಾಡ್ಲಿಲ್ಲ. ಒಂಚೂರು ಬದಲಾಗಿಲ್ಲ ನಮ್ಮ ಪ್ರಜ್ಜು ಅಣ್ಣ. ಸಿಕ್ಕ ರಿಮೇಕ್ ಸಿನಿಮಾಗಳು ಮಾಡ್ಕೊಂಡು ಆ ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಮೇಲೆ ರಿವೆಂಜ್ ತೀರಿಸಿಕೊಳ್ಳುತ್ತಾ ಬರ್ತಿದ್ದಾರೆ. ಆ ರೀತಿ ರಿವೆಂಜ್ ತೀರಿಸಿಕೊಳ್ಳಲು ಈಗ ಗಣ ಎಂಬ ಚಿತ್ರದ ಮೂಲಕ ಬಂದಿದ್ದಾರೆ. ಇವರ ಹಿಂದೆ ಮುಂದೆ ಬಂದಂತವರು, ಅವರ ಕಾಲದಲ್ಲಿ ಬಂದಂತವರೆಲ್ಲ ತಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡ್ಕೊಂಡು ಪ್ಯಾನ್ ಇಂಡಿಯಾ ಸ್ಟಾರ್ ಗಳು ಆದ್ರೆ ನಮ್ಮ ಪ್ರಜ್ಜು ಅಣ್ಣ ಮಾತ್ರ ಅದೇ ತಾತಪ್ ಕಾಲದ ಕಥೆಗಳು ಸಿನಿಮಾಗಳು ಮಾಡ್ಕೊಂಡು ಅಪ್ಪ ಆಕ್ಟಿಂಗ್ ನಲ್ಲಿ ಲೆಜೆಂಡ್ ಆದ್ರೆ ಮಗ ಲ್ಯಾಂಡ್ರಿ. ಈಗ ಈ ರೀತಿಯ ರಿಮೇಕ್ ಸಿನಿಮಾ ಒಂದು ತಂದು ನಮ್ಮ ಮುಖಕ್ಕೆ ಎಸೆದಿದ್ದಾರೆ. ಆ ಸಿನಿಮಾದ ಹೆಸರು ಗಣ. ಈ ಸಿನಿಮಾದ ಮೂಲಕ ಪ್ರೇಕ್ಷಕರ ಮನಸ್ಸುಗಳ ಮೇಲೆ ದಾಳಿ ಮಾಡೋದಿಕ್ಕೆ ನಮ್ಮ ಪ್ರಜ್ಜು ಅಣ್ಣ ಬಂದಿದ್ದಾರೆ. ನಮ್ಮ ಪ್ರಜ್ಜು ಅಣ್ಣನ ಸಿನಿಮಾಗಳ ಆಯ್ಕೆಗಳು ಆ ರೀತಿ ಇರುತ್ತೆ, ಏನ್ ಮಾಡಕ್ಕೂ ಆಗಲ್ಲ. ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಬ್ಯುಸಿ ಆಗಿರೋ ಆಕ್ಟರ್ ಅಂದ್ರೆ ನಮ್ಮ ಪ್ರಜ್ಜು ಅಣ್ಣ. 6 ತಿಂಗಳಿಗೆ 60 ಸಿನಿಮಾಗಳು ಮಾಡ್ತಾರೆ. ಕೈ ತುಂಬಾ ಸಿನಿಮಾಗಳು, ಕೈ ತುಂಬಾ ಅವಕಾಶಗಳು. ಆದ್ರೆ ಅವೆಲ್ಲ ಸಿನಿಮಾಗಳು ಓಬಿ ರೈನ್ ಕಾಲದ ಅದ್ಭುತ ಕಥೆಗಳು. ಪ್ರಜ್ಜು ಅಣ್ಣಂದು ಈಗ ರಿಲೀಸ್ ಆದ ಗಣ ಕೂಡ 2021ರಲ್ಲಿ ತೆರೆ ಕಂಡ ತೆಲುಗು ಸಿನಿಮಾ ಅದ್ಭುತಂ ಸಿನಿಮಾದ ರೀಮೇಕ್. ಅದರ ಜೊತೆಗೆ ಮಲಯಾಳಂ ಸಿನಿಮಾದ ಕೋಲ್ಡ್ ಕೇಸ್ ಸಿನಿಮಾದಿಂದ ಅರ್ಧ ಭಾಗ ಎಗಿಸಿದ್ದಾರೆ. ಇನ್ನು ಉಳಿದ ಭಾಗ ಕೆಲವು ಸಿನಿಮಾಗಳಿಂದ ತೆಗೆದುಕೊಂಡಿದ್ದಾರೆ. ಇದೊಂದು ಮಿಕ್ಸ್ ಮಸಾಲಾ ರೀಮೇಕ್ ಸಿನಿಮಾ. ಈ ಗಣ ಸಿನಿಮಾ ನೋಡಿದ ಮೇಲೆ ನನ್ಗನ್ಸಿದ್ದು ಒಂದೇ, ಇನ್ನು ಇವರು ಯಾವ ಕಾಲದಲ್ಲಿ ಇದ್ದಾರೆ ಅಂತ. ಪ್ರಜ್ಜು ಅಣ್ಣನ್ ಸಿನಿಮಾ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಟೈಮ್ ಸರಿಯಾಗಿ ಬರ್ತಾರೆ. ನಮ್ಮಲ್ಲಿ ಸಾಕಷ್ಟು ಟ್ಯಾಲೆಂಟೆಡ್ ಆಕ್ಟರ್ಸ್ ಗಳು ಇದ್ದಾರೆ. ಪ್ರಜ್ಜು ಅಣ್ಣ ಮಾತ್ರ 17 ವರ್ಷಗಳಿಂದ ಪ್ರೂವ್ ಮಾಡ್ತಾನೆ ಬರ್ತಿದ್ದಾರೆ. ಅವ್ರ ಕಾಲದಲ್ಲಿ ಬಂದಂತವರೆಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಗಳು ಆಗೋಗಿ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಪ್ರಜ್ಜು ಅಣ್ಣ ಮಾತ್ರ ಇನ್ನೂ ಆದಿಮಾನವನ ಕಾಲದಲ್ಲಿ ಅಲೆದಾಡುತ್ತಿದ್ದಾರೆ. ಇದೊಂದು ಪಕ್ಕಾ ರಿಮೇಕ್ ಸಿನಿಮಾ. ಈ ಸಿನಿಮಾದ ಮೇಲೆ ಪ್ರಜ್ಜು ಅಣ್ಣಂಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಪ್ರಜ್ಜು ಅಣ್ಣ ಈ ಸಿನಿಮಾದ ಪ್ರಚಾರ ಮಾಡಿಲ್ಲ. ಅಷ್ಟೇ ಯಾಕೆ ಈ ಸಿನಿಮಾದ ಕುರಿತು ಒಂದು ಪೋಸ್ಟ್ ಕೂಡ ಪ್ರಜ್ಜು ಅಣ್ಣ ಮಾಡಿಲ್ಲ. ಎಲ್ಲರೂ ಟೈಮ್ ಟ್ರಾವೆಲ್ ಮಾಡ್ಕೊಂಡು 2050ಕ್ಕೆ ಹೋದ್ರೆ ಪ್ರಜ್ಜು ಅಣ್ಣ ಮಾತ್ರ 2000 ವರ್ಷಗಳ ಹಿಂದೆನೆ ಆದಿಮಾನವನ ಕಾಲದಲ್ಲಿ ಅಲ್ಲೇ ಸುತ್ತಾಡ್ಕೊಂಡು ಇದ್ದಾರೆ. ಇನ್ನೂ ಅಪ್ಡೇಟ್ ಆಗಿಲ್ಲ. ಇದೊಂದು ರೀಮೇಕ್ ಸಿನಿಮಾ ಅಂತ ಗೊತ್ತಿದ್ದು ಈ ಸಿನಿಮಾದ ಪ್ರಚಾರ ಮಾಡಿಲ್ಲ ಅಂತ ನಮ್ಮ ಪ್ರಜ್ಜು ಅಣ್ಣಂಗೆ ಅನ್ಸಿತ್ತು. ಪಾಪ ಹೀರೋಯಿನ್ ಮಾತ್ರ ಪ್ರಚಾರ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಈ ರೀತಿ ಪ್ರಜ್ಜು ಅಣ್ಣ ಮಾಡಿದ್ರೆ ಮುಂದಿನ ಸಿನಿಮಾಗಳ ಪರಿಸ್ಥಿತಿ ಹೆಂಗೆ? ತೆಗ್ದಿರೋದೇ ರಿಮೇಕ್ ಡಬ್ಬ ಟಕೋಟ ಸಿನಿಮಾಗಳು, ಅಣ್ಣ ಮಾಡಿರೋದೇ ರಿಮೇಕ್ ಸಿನಿಮಾಗಳು. ತಾತಪ್ ಕಾಲದ ರಿಮೇಕ್ ಸಿನಿಮಾಗಳ ಮೂಲಕ ಎಲ್ಲರ ಮನಸ್ಸಿನಲ್ಲಿ ಅಚ್ಚೆ ಆಗಿರುವ ನಮ್ಮ ಪ್ರಜ್ಜು ಅಣ್ಣ ರಿಮೇಕ್ ಸಾಮ್ರಾಜ್ಯದ ಒಡೆಯನ ಒಡನಾಡಿ. ಈ ರೀತಿಯ ಆಕ್ಟರ್ ಗಳು ಕೆಲವರು ಇದ್ದಾರೆ. ಆ ಸಾಲಿನಲ್ಲಿ ನಮ್ಮ ಪ್ರಜ್ಜು ಅಣ್ಣ ನಂಬರ್ 1. ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಿದೆ, ಅದು ಕೂಡ ಪ್ರಜ್ಜು ಅಣ್ಣಂದೇ. ಆದ್ರೆ ಪ್ರಜ್ಜು ಅಣ್ಣ ಮಾತ್ರ ಇಲ್ಲಿ ಕಾಣಿಸಿಕೊಂಡಿಲ್ಲ. ತಮ್ಮ ಚಿತ್ರದ ಕುರಿತು ಒಂದು ಪೋಸ್ಟ್ ಹಾಕಿಲ್ಲ. ಅಣ್ಣ ನಮ್ಗೆ ಟೈಮ್ ಟ್ರಾವೆಲ್ ಚಿತ್ರ ಕೊಟ್ಟು ಈಗ ಯಾವ ಶತಮಾನದಲ್ಲಿ ಯಾವ ಗ್ರಹದಲ್ಲಿ ಇದ್ದಾರೋ ಯಾರಿಗೂ ಗೊತ್ತಿಲ್ಲ. ಟೈಮ್ ಟ್ರಾವೆಲ್ ಎಂಬ ಕಾನ್ಸೆಪ್ಟ್ ಒಂದು ಬಿಟ್ರೆ ಉಳಿದ ಎಲ್ಲ ರಿಮೇಕ್ಸ್. ಈ ಸಿನಿಮಾ ನೋಡಿದ ಮೇಲೆ ಏಡುಕೊಂಡಲ್ವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ನಮ್ಗೆ ಅನಿಸಿತ್ತು. ಸ್ಕ್ರೀನ್ ಪ್ಲೇ ಕಿತ್ತೋಗಿದೆ, ನರೇಶನ್ ಎಗರ್ಕೊಂಡೋಗಿದೆ, ಕಾಮಿಡಿ ಎಕ್ಕುಟ್ಟೋಗಿದೆ. ಈ ಸಿನಿಮಾದ ಪ್ರಚಾರ ಪಾತಾಳಕ್ಕೆ ಬಿದ್ದಿದೆ. ನಮ್ ಪ್ರಜ್ಜು ಅಣ್ಣ ಮಾತ್ರ ಇನ್ನು ಮಂಗಳ ಗ್ರಹದಲ್ಲೇ ಇದ್ದಾರೆ. ಈ ಸಿನಿಮಾ ಒಂದು ರಿಮೇಕ್ ಸಿನಿಮಾ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.